ಕಿತ್ತೂರ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವರಿದ್ದ ನಾಡಿನಲ್ಲಿ ಚಿನ್ನದಂಥ ಕನಸೊಂದು ಸಾಕಾರಗೊಂಡಿದೆ. ಆ ಕನಸು ಯಾವುದು? ಆ ಕನಸಿಗಿರುವ ಬಣ್ಣಗಳಾವು? ಇದನ್ನೆಲ್ಲ ತಿಳಿಸ್ತೀವಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಸುವರ್ಣಸೌಧ ಸಂಭ್ರಮದಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ನಾನು ಜಯಪ್ರಕಾಶ್ ಶೆಟ್ಟಿ. ಸುವರ್ಣಸೌಧ ಉತ್ತರ ಕರ್ನಾಟಕ ಮಂದಿಯ ಬಹುದಿನಗಳ ಕನಸು. ಆ ದಶಕಗಳ ಕನಸು ಈಗ ನನಸಾಗಿದೆ. ಹಲ್ಗ ಬಸ್ತವಾಡಿ ಬೆಟ್ಟದ ಮೇಲೆ ಈ ಸುವರ್ಣಸೌಧ ಕಲಶಪ್ರಾಯವಾಗಿ ಮೆರೆದಿದೆ. ಅಷ್ಟೇ ಅಲ್ಲ, ಇದು ಗಡಿನಾಡ ಕನ್ನಡಿಗರ ಹೆಮ್ಮೆಯ ಪ್ರತೀಕವಾಗಿ ಮೇಳೈಸಿ ನಿಂತಿದೆ. ಸುವರ್ಣಸೌಧ ಕಟ್ಟಡ ಕನ್ನಡ ನಾಡಿನ ಸ್ವಾಭಿಮಾನದ ಸಂಕೇತವಾಗಿರುವ ವಿಧಾನಸೌಧದ ಪ್ರತಿರೂಪದಂತಿರುವ ಈ ಸುವರ್ಣಸೌಧದಲ್ಲಿ ಸಾಕಷ್ಟು ವಿಭಿನ್ನತೆ ಇದೆ, ವೈಶಿಷ್ಟ್ಯತೆ ಇದೆ. ಆ ವೈಶಿಷ್ಟ್ಯತೆಯನ್ನು, ವಿಭಿನ್ನತೆಯನ್ನು ಎಲ್ಲ ತಿಳಿಯೋಣ ಬನ್ನಿ. ಹಾಗಾದ್ರೆ ನನ್ನ ಹಿಂದೆ ಕಾಣ್ತಾ ಇರುವಂಥದ್ದು ಸುವರ್ಣಸೌಧ. ಬಹುಶಃ ಬೆಂಗಳೂರಿನ ವಿಧಾನಸೌಧ ನೋಡಿದವರಿಗೆ ಇದನ್ನು ನೋಡುವಾಗ ಅದರ ತದ್ರೂಪ ನೋಡಿದ ಹಾಗಿರ್ಬೋದು. ಬೆಂಗಳೂರಿನ ವಿಧಾನಸೌಧ ಪೂರ್ವಾಭಿಮುಖವಾಗಿದೆ, ಆದರೆ ಈ ಸುವರ್ಣಸೌಧ ಪಶ್ಚಿಮಾಭಿಮುಖವಾಗಿದೆ. ಇಷ್ಟೇ ವ್ಯತ್ಯಾಸ. ಈ ಸುವರ್ಣಸೌಧ ಮತ್ತು ವಿಧಾನಸೌಧಕ್ಕಿರುವಂಥ ಅತ್ಯಂತ ಪ್ರಮುಖ ವ್ಯತ್ಯಾಸ ಏನು ಗೊತ್ತಾ? ವಿಧಾನಸೌಧ ಕಾಂಕ್ರೀಟ್ ಕಾಡಿನ ಮಧ್ಯೆ ಇದೆ, ಆದರೆ ಈ ಸುವರ್ಣಸೌಧ ಅತ್ಯಂತ ಸುಂದರವಾಗಿರುವಂಥ ಪ್ರಕೃತಿಯ ಮಧ್ಯೆ ಇದೆ. ಎಲ್ಲೇ ಕಣ್ಣಾಯಿಸಿದ್ರೂ ಕೂಡ ಹಸಿರು ಹಸಿರು ಹಸಿರೇ ಕಾಣುತ್ತೆ. ಏನಂತೀರಿ ಶೆಟ್ರೆ? ಖಂಡಿತವಾಗ್ಲೂ ಇಂತಹ ಸುಂದರ ಪರಿಸರದಲ್ಲಿ ಒಂದು ಮೂರ್ತ ರೂಪವಾಗಿ ಎದ್ದು ನಿಂತಿದೆ ಸುವರ್ಣಸೌಧ. ಇದು ಕನ್ನಡಿಗರ ಹೆಮ್ಮೆಯ ಪ್ರತೀಕ. ಈ ಇಡೀ ಸುವರ್ಣಸೌಧದ ವಿಸ್ತಾರ 128 ಎಕರೆಯಲ್ಲಿದೆ. ಅಂದ್ರೆ ಎಲ್ಲೆಲ್ಲಿ ನೋಡಿದ್ರು ಹಸಿರಿನ ಮಧ್ಯೆ ಹಲ್ಗ ಬಸ್ತವಾಡಿ ಗುಡ್ಡದ ಮೇಲೆ ನಿಂತಿದೆ. ಜೊತೆಗೆ ಇಲ್ಲಿ ಯಾವುದೇ ಸ್ಥಳಾವಕಾಶದ ಕೊರತೆ ಆಗಲ್ಲ. ಪಾರ್ಕಿಂಗ್ ಆಗಲಿ, ಉದ್ಯಾನವನವಾಗಲಿ ಎಲ್ಲವೂ ಕೂಡ ಇಲ್ಲಿ ಸುಸೂತ್ರವಾಗಿ ಮಾಡ್ಬೋದು. ಅಷ್ಟೇ ಅಲ್ಲ, ಇದು ರಾಷ್ಟ್ರೀಯ ಹೆದ್ದಾರಿಯ ಮುಂಭಾಗದಲ್ಲೇ ಇದೆ. ಹಾಗಾಗಿ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಆಗಲಿ, ಸಂಚಾರಕ್ಕೆ ಯಾವುದೇ ಕೊರತೆ ಆಗಲ್ಲ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ವಿಜಯಲಕ್ಷ್ಮಿ. ಇದರ ಜೊತೆಗೆ ಬಹಳ ಮುಖ್ಯವಾದ ಒಂದು ವಿಷಯವನ್ನು ಹೇಳಬೇಕು. ಈ ಸುವರ್ಣಸೌಧ ಕಟ್ಟಡದಿಂದಾಗಿ ಆಗುವಂಥ ಒಂದು ದೊಡ್ಡ ಲಾಭ ಏನು ಅಂತಂದರೆ, ಬೆಂಗಳೂರಿನಲ್ಲಿ ನಡೆಯುವಂತಹ ವಿಧಾನಮಂಡಲ ಅಧಿವೇಶನ ಏನಿದೆ ಅದು ಇಲ್ಲಿ ನಡೆಯುತ್ತೆ. ಕೇವಲ ಅಷ್ಟು ಮಾತ್ರವಲ್ಲ, ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಕಲಾಪವನ್ನು ಕೂಡ ಇಲ್ಲಿ ನಡೆಸೋದಕ್ಕೆ ಸಾಧ್ಯತೆ ಇದೆ. ಯಾಕಂತಂದರೆ ಇಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳು ಕೂಡ ಇದೆ. ಅದು ಏನು ಅಂತೇಳಿ ಆಮೇಲೆ ಹೇಳ್ತೀವಿ ಶೆಟ್ರೆ. ಆಮೇಲೆ ವಿಧಾನಸೌಧ ಮತ್ತು ಸುವರ್ಣಸೌಧಕ್ಕೆ ಹೆಚ್ಚೇನು ವ್ಯತ್ಯಾಸ ಇಲ್ಲ, ಒಂದು 50 ಅಡಿಯ ವ್ಯತ್ಯಾಸ. ಅಂದರೆ ವಿಧಾನಸೌಧದಲ್ಲಿ ವಿಸ್ತೀರ್ಣದಲ್ಲಿ ವಿಧಾನಸೌಧ 200 ಅಡಿ ಅಗಲ ಇದ್ದರೆ ಇದು 150 ಅಡಿ ಅಗಲ, ಮತ್ತು ಉದ್ದ ಅದೇ 107 ಅಡಿ ಅಷ್ಟೇ ಇರೋದ್ರಿಂದ ಮತ್ತೆ ಸ್ವಲ್ಪ ಸಣ್ಣದಾಗಿ. ಹಾಗಾಗಿ ಕೆಲವೊಂದು ಕಚೇರಿಗಳನ್ನು ಕಾಂಪ್ಯಾಕ್ಟ್ ಆಗಿ ಮಾಡಿದರೆ, ಉಳಿದಂತೆ ಸಂಪೂರ್ಣವಾಗಿ ತಂತ್ರಜ್ಞಾನದಲ್ಲಿ ಇನ್ನೂ ಅತ್ಯಾಧುನಿಕವಾಗಿರುವಂಥದ್ದು ಸುವರ್ಣಸೌಧ. ವಿಧಾನಸೌಧ ಸಾಕಷ್ಟು ಹಳೆಯದಾಗಿರೋದ್ರಿಂದ ತಂತ್ರಜ್ಞಾನದಲ್ಲಿ ಅದು ಹಿಂದಿದೆ, ಇದು ಸಾಕಷ್ಟು ಮುಂದೆ ಇದೆ. ಜೊತೆಗೆ ವಿಧಾನಸೌಧದಲ್ಲಿ ಇಲ್ಲದ ಕೆಲವು ಸವಲತ್ತುಗಳು ಈ ಸುವರ್ಣಸೌಧ. ಹೌದು, ಖಂಡಿತವಾಗಿಯೂ ತಂತ್ರಜ್ಞಾನ ಬಳಸಿರೋದ್ರಿಂದ ಖಂಡಿತವಾಗಿಯೂ ಇಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ. ಇನ್ನು ಬನ್ನಿ ಹತ್ರ ಹೋಗಿ ನೋಡೋಣ ಇದರ ವಾಸ್ತು ವಿನ್ಯಾಸ ಮತ್ತೆ ಇದಕ್ಕೆ ಬಳಸಿರುವಂಥ ಸಲಕರಣೆಗಳು, ಕಲ್ಲು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಂದರೆ ಒಳಾಂಗಣದಲ್ಲಿ ಮೇಲ್ಭಾಗದಲ್ಲಿರುವಂಥ ಹೂಗಳೇನಿದೆ ಅದು ಪ್ರತಿಯೊಂದು ಹೂಗಳು ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಅದೇ ರೀತಿಯ ಸಾಮ್ಯತೆಯನ್ನು ಇಲ್ಲಿಯ ಸುವರ್ಣಸೌಧದಲ್ಲಿ ಕೂಡ ಕಾಣ್ಬೋದು. ಒಂದೇ ರೀತಿಯಲ್ಲಿ ಮತ್ತೊಂದು ಹೂಗಳು ಇರೋದಿಲ್ಲ. ಹಾಗಾಗಿ ಬೇರೆ ಬೇರೆ ರೀತಿಯ ಹೂಗಳ ಚಿತ್ರಣವನ್ನು ಇಡೀ ಒಳಭಾಗದಲ್ಲಿ ವಿಧಾನಸೌಧದಲ್ಲಿ ಏನಿತ್ತು ಅದನ್ನು ಕೂಡ ಸುವರ್ಣಸೌಧದಲ್ಲಿ ನಾವು ಕಾಣ್ಬೋದು.
ಕಲ್ಲಿದೆಯಲ್ಲ ಇದು ಹೊಸಕೋಟೆ ಮತ್ತು ಬೀರೂರಿಂದ ತರಿಸಿರುವಂಥದ್ದು. ಅದು ಅಲ್ಲದೆ ಒಂದು ಏನು ವಿಶೇಷತೆ ಅಂದರೆ ಈ ಎಲ್ಲ ಕಲ್ಲುಗಳನ್ನು ವಿಧಾನಸೌಧದಲ್ಲಿರುವಾಗ ಕೈದಿಗಳಿಂದ ಹೊರಿಸಿ ಇಲ್ಲಿ ಇದನ್ನು ಫಿಕ್ಸ್ ಮಾಡಲಾಗಿತ್ತು. ಆದರೆ ಸುವರ್ಣಸೌಧವನ್ನು ಅತ್ಯಂತ ತಂತ್ರಜ್ಞಾನವನ್ನು ಬಳಸಿ ಮಾಡಿರುವಂಥ ಒಂದು ಇದು. ಮತ್ತು ಬರೀ 3 ವರ್ಷದಲ್ಲಿ ಇಡೀ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಅದು ಅಲ್ಲದೆ ಇಡೀ ಸ್ಟ್ರಕ್ಚರನ್ನು ಮಾಡಿರುವಂಥ ಶಿರ್ಕೆ ಕಂಪನಿಯವರು. ಅಂದರೆ ಒಟ್ಟಾರೆ ಹೇಳಬೇಕಾದ್ರೆ ಒಂದು ಸರ್ಕಾರಿ ಕಟ್ಟಡ 3 ವರ್ಷದೊಳಗೆ ಮುಗಿಸಿರುವಂಥದ್ದು ಒಂದು ನಿಜವಾಗ್ಲೂ ಮೆಚ್ಚುಗೆಯ ಮಾತನ್ನು ಹೇಳಲೇಬೇಕು. ಖಂಡಿತವಾಗಲೂ ಕನ್ನಡಿಗರ ಒಂದು ಉತ್ಸಾಹದ ಪ್ರತೀಕ ಅಂತ ಹೇಳ್ಬೋದು. ಯಾಕಂದರೆ ಅದು ಆಗುವಂಥ ಅಗತ್ಯ ಭಾಳ ಇತ್ತು. ಆದರೆ ಬೆಂಗಳೂರಿನ ವಿಧಾನಸೌಧ ಅಂದರೆ ಒಟ್ಟಾರೆಯಾಗಿ ಅದಕ್ಕೆ ಖರ್ಚಾಗಿದ್ದು 1,70,00,000 ಆಗಿನ ಕಾಲದಲ್ಲಿ. ಈಗ ಈ 3 ವರ್ಷದಲ್ಲಿ ಏನು ನಿರ್ಮಾಣವಾಯಿತು ಈ ಸುವರ್ಣಸೌಧ, ಇದಕ್ಕೆ ಒಟ್ಟು ಖರ್ಚಾಗಿರುವಂಥದ್ದು ಇಲ್ಲಿ ತನಕ 395 ಕೋಟಿ ರೂಪಾಯಿ. ಮತ್ತು ಏನಂದರೆ ಇದು ಒಟ್ಟು ಒಂದು ಇಚ್ಛಾಶಕ್ತಿ ಇದ್ದರೆ ಯಾವುದೇ ಕಟ್ಟಡ ಆಗಲಿ ಯಾವುದೇ ಕೆಲಸ ಆಗಲಿ ಬೇಗ ಮುಗಿಬೋದು, ಅಷ್ಟೇ ಸುಂದರವಾಗಿ ಕೂಡ ಫಿನಿಷ್ ಮಾಡ್ಬೋದು ಅನ್ನೋದಕ್ಕೆ ಈ ಸುವರ್ಣಸೌಧವೇ ನಿಜವಾಗ್ಲೂ ಒಂದು ಸಾಕ್ಷಿಯಾಗಿದೆ.